60 ಡೇಸ್ ವೇಟ್ ಲಾಸ್ ಜರ್ನಿಯನ್ನು ಶುರು ಮಾಡಂಗೆ ಮಾಡಿಬಿಟ್ಟೆ. ಬಟ್ ಈ 60 ಡೇಸಲ್ಲಿ ನಾನು ಎಕ್ಸಾಕ್ಟ್ಲಿ ಏನು ಫಾಲೋ ಮಾಡಿದರೆ ನನ್ನ ವೇಟ್ ಲಾಸ್ 100% ಆಗುತ್ತೆ ಅನ್ನೋದು ಐ ವಾಸ್ ನಾಟ್ ಶ್ಯೂರ್. ಸೊ ಅದಕ್ಕೋಸ್ಕರ ಕುತ್ಕೊಂಡು ರಿಫ್ಲೆಕ್ಟ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಐ ಶುಡ್ ಫಾಲೋ ಸಮಥಿಂಗ್ ಸ್ಟ್ರಿಕ್ಟ್ ಎವ್ರಿ ಡೇ. ನಾನು ಅದನ್ನು ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಫಾಲೋ ಮಾಡಬೇಕು ಅಂತ. ಬಟ್ ಇಂಟರ್ನೆಟಲ್ಲಿ ಹುಡುಕಿದ್ರೆ ವೇಟ್ ಲಾಸ್ ಮಾಡೋಕ್ಕೆ ತುಂಬ ಥರ ಮೆಥಡ್ಸ್ ಹೇಳ್ತಾರೆ. ಬಟ್ ನನ್ನ ಹತ್ರ ಯಾವ್ದು ಮಾಡೋಕ್ಕಾಗುತ್ತೆ ಸಸ್ಟೈನೇಬಲಿ, ಸೊ ಅದನ್ನು ನಾನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಪೋಲ್ ರನ್ ಮಾಡಿದಾಗ ತುಂಬ ಜನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋಕ್ಕೆ ಹೇಳಿದ್ರಿ. ಬಟ್ 2 days ಟ್ರೈ ಮಾಡಿದೆ, ಬಟ್ ಆಗಿರಲಿಲ್ಲ. ಬಟ್ ನನಗೆ ಇವಾಗ ಅನಿಸ್ತಿದೆ ಐ ಶುಡ್ ಗಿವ್ ಇಟ್ ಅ ಟ್ರೈ ಅಂತ. ಸೊ ಇನ್ಮೇಲೆ ನಾನು ಫಾರ್ ದ ನೆಕ್ಸ್ಟ್ 30 days ಐ ವಿಲ್ ಟ್ರೈ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಹಾಗೆ ನಂದು ವರ್ಕ್ ಫ್ರಮ್ ಹೋಮ್ ಇದ್ರೂ ಕೂಡ ಎವ್ರಿ ಡೇ ನಾನು 10 ರಿಂದ 12 ಗಂಟೆ ಡೆಸ್ಕ್ ಮುಂದೆ ಕೂತ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ಸೊ ನನ್ನ ಹಸ್ಬೆಂಡ್ ಜೊತೆ ನಾನು ಡಿಸ್ಕಸ್ ಮಾಡಿದಾಗ ನಾನು ಏನು ಮಾಡಿದರೆ ಆಕ್ಟಿವ್ ಆಗಿರ್ಬೋದು, ನನ್ನ ವೇಟ್ ಲಾಸ್ ಕೂಡ ಆಗ್ಬೋದು ಅಂತ ವಿಚಾರ ಮಾಡಿದಾಗ ಅವ್ರು ಹೇಳಿದ್ದು ಎವ್ರಿ ಡೇ 10,000 ಸ್ಟೆಪ್ಸ್ನ ನಡೆಯೋಕೆ ಟ್ರೈ ಮಾಡು. ಅದರಿಂದ ನೀನು ಅವಾಗವಾಗ ಎದ್ದು ವಾಕಿಂಗ್ ಮಾಡಲೇಬೇಕಾಗುತ್ತೆ, ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ಎವ್ರಿ ಡೇ ನಾವು ಕರೆಕ್ಟಾಗಿ 10,000 ಹೆಜ್ಜೆನ ನಡೆದ್ರೆ ಅರೌಂಡ್ 400 ಕ್ಯಾಲರೀಸ್ನ ಬರ್ನ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನಾನು ಕೂಡ ಇದನ್ನ ಟ್ರೈ ಮಾಡ್ತೀನಿ, ನಿಮ್ಮ ಜೊತೆ ನನ್ನ ಪ್ರೋಗ್ರೆಸ್ನ ಶೇರ್ ಮಾಡ್ತೀನಿ.